ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು, ನಿರ್ಮಾಪಕರು, ನಿರ್ದೇಶಕರು ಅವರ ಅಗಲಿಕೆಯಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಡೀ ಕರ್ನಾಟಕಕ್ಕೆ ನೋವನ್ನು ಉಂಟು ಮಾಡಿದೆ. ನಿಜವಾಗ್ಲೂ ಭಾಳ ಬೇಸರ ಆಗ್ತದೆ. ದ್ವಾರಕೇಶನ್ನ ಇಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕಳೆದ ತಿಂಗಳು ಒಂದು 25 ಡೇಸ್ ಆಗಿರ್ಬೋದು, ನಾನು ಶಶಿಕುಮಾರ್ ಅವರು ಅವ್ರ ಮನೆಗೆ ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೋಗಿದ್ದು. ಭಾಳ ಖುಷಿಯಿಂದ, ಭಾಳ ಲವಲವಿಕೆಯಿಂದ ನಂತರ ಶಶಿಕುಮಾರ್ ಹತ್ರ ಸುಮಾರು 1-2 ಗಂಟೆಗಳ ಕಾಲ ನಾವು ಇಂಡಸ್ಟ್ರಿ ಬಗ್ಗೆ, ಹಿಂದೆ ಕನ್ನಡ ಚಿತ್ರರಂಗದ ಬಗ್ಗೆ ಹೇಗಿತ್ತು, ಹೇಗೆ ನಿರ್ಮಾಣ ಆಗ್ತಾಯಿತ್ತು, ಹೇಗೆ ಪ್ರದರ್ಶನ ಆಗ್ತಾಯಿತ್ತು ಅನ್ನೋದು ಚರ್ಚೆ ಹಿಂದೆ ಹೇಗೆ ನಡೀತಾ ಪ್ರತಿಯೊಂದು, ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಏನು ಸಿನಿಮಾ ಹೇಗೆ ನಡೀತಾ ಇದೆ ಅನ್ನೋದು ಕೂಡ ಪ್ರತಿಯೊಂದು ಪರಸ್ಪರ ಒಬ್ರಿಗೊಬ್ರು ಎಲ್ಲರೂ ಹಂಚ್ಕೊಂಡು ನಿಜವಾಗ್ಲೂ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಒಂದು ಕಾಳಜಿ, ಒಂದು ಪ್ರೀತಿ, ಪ್ರೇಮ, ಎಷ್ಟು ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ದ್ವಾರಕೇಶನ್ ಅವರು. ನಾನು ತುಂಬ ಪ್ಯಾಷನೇಟ್ ಪರ್ಸನ್ನು. ಯಾಕಂದರೆ ಅವರು ಈಗಿನ ಒಂದು ವಯಸ್ಸಲ್ಲೂ ಕೂಡ ಆ ಚಿತ್ರ ನಿರ್ಮಾಣ ಒಂದು ಆಸಕ್ತಿ, ಒಂದು ಪ್ರೀತಿ ಕಳ್ಕೊಂಡಿರಲಿಲ್ಲ. ಇವತ್ತು ಕೂಡ ಅವರು ಚಿತ್ರ ನಿರ್ಮಾಣ ಮಾಡಬೇಕಂತೇಳಿ ಭಾಳ ಆಸೆ ಪಡ್ತಾಯಿದ್ರು. ಮಾತ್ರ ಈ ಒಂದು ಹಿರಿಯ ವಯಸ್ಸಲ್ಲೂ ಕೂಡ ನಿಜವಲ್ಲ ಅವ್ರ ಕಂಡ್ರೆ ನಿಜವಲ್ಲ ಅವರೊಂದು ಎಲ್ಲ ನಿರ್ಮಾಪಕರಿಗೆ ಒಂದು ಸ್ಪಿರಿಟ್ ಅಂತಲೇ ಹೇಳ್ಬೋದು ನಿಜವಲ್ಲ. ಯಾಕಂದರೆ ಒಂದು ಪ್ರತಿಯೊಬ್ಬ ನಿರ್ಮಾಪಕರು ದ್ವಾರಕೇಶ್ ಅವರು ಏನಾದ್ರು ಸಿಕ್ಬಿಟ್ರೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಳ್ಳಲ್ಲ. ಇನ್ನೂ ಹೆಚ್ಚಿನ ಎನರ್ಜೆಟಿಕ್ ಆಗಿ ಇನ್ನೊಬ್ಬ ನಿರ್ಮಾಪಕರು ಪ್ರೇರಣೆ ಆಗ್ತಾರೆ. ಅಂಥ ಒಂದು ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದು ಇಡೀ ಇಂಡಸ್ಟ್ರಿಗೆ, ಇಡೀ ಕರ್ನಾಟಕಕ್ಕೆ ಒಂದು ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಪ್ರತಿ ಯೋಗಿ ಮತ್ತು ಗಿರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರ ಮನೆ ಕುಟುಂಬಕ್ಕೆ ಒಂದು ಸಕಲ ರೀತಿಯಲ್ಲಿ ಒಂದು ಶಕ್ತಿನ ತುಂಬಲಿ ದೇವರು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.